ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿರೋಧ ವಿಷ ಸೇವಿಸಿ ಅಭಿಮಾನಿ ಆತ್ಮಹತ್ಯೆಗೆ ಯತ್ನ ಹೈಡ್ರಾಮಾ. ಕರ್ನಾಟಕ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಒಂದು ಪ್ರಹಸನ ಭಾರಿ ಬಿರುಗಾಳಿ ಎಬ್ಬಿಸಿದ್ದು, ಇದರ ಬೆನ್ನಲ್ಲೇ ಯಾದಗಿರಿಯಲ್ಲಿ ಆಘಾತಕಾರಿ ಘಟನೆಯೊಂದು ಸಂಭವಿಸಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬಾರದು ಅಂತ ಆಗ್ರಹಿಸಿ ನಡೆದಂತಹ ಪ್ರತಿಭಟನೆಯಲ್ಲಿ ಅವರ ತೀವ್ರ ಅಭಿಮಾನಿಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಯಾದಗಿರಿ ನಗರದ ಪ್ರಮುಖ ಕೇಂದ್ರವಾದ ಸುಭಾಷ್ ವೃತ್ತದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಜಮಾಯಿಸಿ ಭಾರೀ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅಂತ ಘೋಷಣೆ ಕೂಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದವರ ಎದೆಯಲ್ಲಿ ಜಲ್ಲೆನಿಸುವ ಘಟನೆಯೊಂದು ಜರುಗಿತು. ಭೀಮು ಪೂಜಾರಿ ಎಂಬ ಸಿದ್ದರಾಮಯ್ಯ ಅವರ ಪರ ಅಭಿಮಾನಿ ನಾಯಕನ ರಾಜೀನಾಮೆ ನಿರ್ಧಾರದಿಂದಾಗಿ ತೀವ್ರ ಬೇಸತ್ತು ಪ್ರತಿಭಟನಾ ಸ್ಥಳದಲ್ಲಿ ದಿಢೀರ್ ವಿಷವನ್ನು ಸೇವಿಸಲು ಯತ್ನಿಸಿದ್ದಾರೆ. ಸ್ಥಳದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಭಾರಿ ಹೈಡ್ರಾಮಾ. ಭೀಮು ಪೂಜಾರಿ ವಿಷದ ಬಾಟ್ಲಿ ಕೈಗೆತ್ತಿಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಸಹ ಪ್ರತಿಭಟನಾಕಾರರು ಮತ್ತು ಅಲ್ಲಿದ್ದ ಸಾರ್ವಜನಿಕರು ತಕ್ಷಣವೇ ಅವರ ಕೈಯಿಂದ ಬಾಟ್ಲಿಯನ್ನ ಕಸಿದುಕೊಂಡು ಸಂಭವಿಸಬಹುದಾದಂತಹ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ. ಈ ವೇಳೆ ಸುಭಾಷ್ ವೃತ್ತದಲ್ಲಿ ಕೆಲಕಾಲ ಭಾರಿ ಹೈಡ್ರಾಮಾ ಹಾಗೂ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವುದಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದ ಅಭಿಮಾನಿಗಳು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರಂತಹ ಒಬಿಸಿ ನಾಯಕರನ್ನ ಹೈಕಮಾಂಡ್ ನಡೆಸಿಕೊಂಡಂತಹ ರೀತಿ ಸರಿಯಲ್ಲ ಅಂತ ಬೆಂಬಲಿಗರು ಕಿಡಿಕಾರಿದ್ದಾರೆ. ಸದ್ಯ ಪರಿಸ್ಥಿತಿಯಲ್ಲಿ ನಿಯಂತ್ರಣದಲ್ಲಿದ್ದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಅಭಿಮಾನಿಯನ್ನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಆದೇಶವನ್ನು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಅಲ್ಲ, ನಾವು ಬೆಂಕಿ ಹಚ್ಚಿದ್ರೆ ಇಟ್ಟು ತ್ರಾಸ ಕುಂತ ಈ ವಿಷಯನೇ ಕೊಡ್ತೀವಿ. ಸಿದ್ದರಾಮಯ್ಯ ಸಲಕ್ಕೆ ಏನ್ ಮಾಡಕ್ತೀವಿ? ಸಂಗತಿ ಏ ಪಪ್ಪ ಚಾಲೆಂಜ್ ಮಾಡ್ತೀವಿ. ಅಪ್ಪ ಹುಟ್ಟಿದ ಸಿದ್ದರಾಮಯ್ಯ ಸವಾಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೀ ನೀವು 10 ತೊಂಬರಿ 25 ನಿಮ್ಮ ಅಪ್ಪ ಹಸಿರಿ ನೀವು ಹಿಂದುಳಿದ ಬುದ್ಧ ಬಸವಣ್ಣ ಅಂಬೇಡ್ಕರ್ ತತ್ವದಲ್ಲಿ ನಡ್ತಕ್ಕಂತ ಸಿದ್ದರಾಮಯ್ಯ ಸಾಬ್ರಿಗೆ ನೀವು ಕಪ್ಪು ಚಿಕ್ಕಿ ಇರ್ಲಾರ್ದಂತ ನಾಯಕರ ಹಸಿ ನಿರ್ಣಯ ಮಾಡ್ತಾರಪ್ಪ ಅಂದ್ರೆ ಮುಂದೊಂದು ದಿನ ನೀವು MLA ಬೇಡ, ನೀವು MLA ಬೇಡ, MP ಬೇಡ, ಗ್ರಾಮ ಪಂಚಾಯತಿ ಗೆದ್ದು ತೋರ್ತೀರಿ. ಗ್ರಾಮ ಪಂಚಾಯತಿ ಗೆದ್ದು ತೋರ್ತೀರಿ ನೀವು ಸಾಕು. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಇಡೀ ಕರ್ನಾಟಕದ ಜನತೆ ನಿಮ್ಮಿಂದ ನೀವು ಕುಗ್ಗಕ್ ಹೋಗ್ಬೇಡ್ರಿ, ಯಾರಿಗೆ ಬಗ್ಗಕ್ ಹೋಗ್ಬೇಡ್ರಿ. ಇಡೀ ರಾಜೀನಾಮೆ ನೀವು ಈಗ ಕೊಟ್ರೆ ರಾಜ್ಯದಲ್ಲಿ ಎಷ್ಟು ಜನ ಸಾಯ್ತಾರೋ, ಸಾವುಗಾತಾರೋ, ನೇಣಿ ಶಾಣತಾರೋ, ವಿಷಯ ಕುಡಿತಾರೋ ಗೊತ್ತಿಲ್ಲ. ಒಂದ್ ವೇಳೆ ಇದು ಎಚ್ಚರಿಕೆ ಕೊಡ್ತೀನಿ ರಾಹುಲ್ ಗಾಂಧಿಗೆ ಮತ್ತೆ AICC ಅಧ್ಯಕ್ಷರಿಗೆ. ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಸಾವಿಗೆ ನೇರ ಹೊಣೆ ಅವರೇ.